ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ NS ಎಜುಕೇಷನ್ ಚಾನಲ್. ಇವತ್ತು ನಾವು ಸೆಕೆಂಡ್ PU ಇತಿಹಾಸ ವಿಷಯದ ಫಸ್ಟ್ ಟೆಸ್ಟ್ಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. ಓಕೆ, ನಮ್ಮ ಚಾನಲಲ್ಲಿ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಎಲ್ಲ ವಿಷಯದ ನೋಟ್ಸ್ಗಳು ಸಹ ಸಿಗುತ್ತವೆ. ಒಂದ್ಸಲ ಚಾನಲ್ ವಿಸಿಟ್ ಮಾಡ್ಕೊಂಡು ನೋಡಿ. ಹಾಗೆ ಕನ್ನಡ ಮತ್ತು ಎಕನಾಮಿಕ್ಸ್ ವಿಷಯದ ಫಸ್ಟ್ ಟೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ಒಂದ್ಸಲ ನೋಡ್ಕೊಳ್ಳಿ. ನಾವು ಕೊಡುವಂಥ ಕ್ವಶನ್ಗಳು ನಿಮ್ಮ ಟೆಸ್ಟಿಗೆ ಬರ್ತವೆ. ಗಮನವಿಟ್ಟು ನೋಡ್ಕೊಳ್ಳಿ. MCQ ಕ್ವಶನ್ಸ್ ನೋಡೋಣ. ಬುದ್ಧ ಚರಿತ್ರವನ್ನು ಬರೆದವರು ಯಾರು? ಬುದ್ಧ ಚರಿತ್ರವನ್ನು ಬರೆದವರು ಅಶ್ವಘೋಷ. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳಲಾಗುವ ವೈಜ್ಞಾನಿಕ ಭೂ ಅಗೆತ, ಅದನ್ನು ಭೂ ಉತ್ಖನನ ಎಂದು ಸಹ ಕರೆಯಲಾಗ್ತದೆ. ಉತ್ತರ ಭಾರತದಲ್ಲಿ ಮಾನವ ಬಳಸಿದ ಮೊದಲ ಲೋಹ ಯಾವುದು? ತಾಮ್ರ. ಕ್ಷೇತ್ರ ಎಂದರೇನು? ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ. ಸಿಂಧು ನಾಗರಿಕತೆಯ ಪ್ರಮುಖ ಆಹಾರ ಗೋಧಿ. ಹಾಗೆ ಗೌತಮ ಬುದ್ಧ ನಿರ್ಮಾಣ ಹೊಂದಿದ ಸ್ಥಳ ಕುಶಿನಗರ. ಹೊಂದಿಸಿ ಬರೆಯಿರಿ ನೋಡೋಣ. ಮೆಗಸ್ತನೀಸ್ ಬರೆದ ಕೃತಿ ಇಂಡಿಕಾ. ಹಾಗೆ ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವನು ವಿಶಾಖದತ್ತ. ದಯಾರಾಮ್ ಸಹಾನಿ ಅದಕ್ಕೆ ಸರಿಯಾದ ಉತ್ತರ. ಹರಪ್ಪವನ್ನು ಸಂಶೋಧನೆ ಮಾಡ್ತಾರೆ, ಅದೇ ಉತ್ತರ. ಕೌಟಿಲ್ಯ ಬರೆದ ಕೃತಿ ಅರ್ಥಶಾಸ್ತ್ರ. ಇದು ಪ್ರಸಿದ್ಧ ಕೃತಿ. ಜಾನ್ ಮಾರ್ಷಲ್ ಸಿಂಧು ನಾಗರಿಕತೆ ಶೋಧನೆ. ನೆನಪಿರಲಿ, ಇದು 6ನೇ ಪ್ರಶ್ನೆ. ಜಾನ್ ಮಾರ್ಷಲ್ ಸಿಂಧು ನಾಗರಿಕತೆ ಶೋಧನೆ. ಇದು 2026 ಆ್ಯನ್ಯುವಲ್ ಎಕ್ಸಾಮ್ಗೆ ಬಂದಿತ್ತು. ಅದೇ ಕಾರಣಕ್ಕೆ ಇದನ್ನು ಕೊಟ್ಟಿದ್ದೀನಿ. ಬಹಳ ಚಾನ್ಸಸ್ ಇದೆ ನಿಮ್ಮ ಟೆಸ್ಟ್ ಪೇಪರ್ಗೆ ಸಹ ಇದನ್ನು ಹಾಕೋದಕ್ಕೆ. ನಿಮ್ಮ ಲೆಕ್ಚರರ್ಸು ನೋಡ್ಕೊಳ್ಳಿ. 2 ಮಾರ್ಕ್ ಕ್ವಶನ್ಸ್. ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ? ಆಧಾರವಿಲ್ಲದೆ ಇತಿಹಾಸವು ಕಟ್ಟುಕತೆ ಅಥವಾ ದಂತಕತೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ. ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋಲಿಥಿಕ್ ಪದದ ಅರ್ಥ ನೋಡೋಣ. ನಿಯೋ ಎಂದರೆ ಹೊಸ, ಹಾಗೆ ಲಿಥಿಕ್ ಎಂದರೆ ಶಿಲೆ. ಒಟ್ಟಾಗಿ ಈ ನಿಯೋಲಿಥಿಕ್ ಪದದ ಅರ್ಥ ಹೊಸ ಶಿಲಾಯುಗ ಎಂದರ್ಥ. ನಿಯೋಲಿಥಿಕ್ ಕೇಳ್ಬೋದು, ಮೆಸೋಲಿಥಿಕ್ ಕೇಳ್ಬೋದು, ಯಾವುದೇ ಕೇಳಿ ಅವನ್ನೆಲ್ಲ ಕವರ್ ಮಾಡ್ಕೊಳ್ಳಿ. ಅದಂತೂ ಪಕ್ಕ ಒಂದಂತೂ ಬಂದೇ ಬರುತ್ತೆ. 2 ಪ್ರಮುಖ ಆಶ್ರಮಗಳನ್ನು ಹೆಸರಿಸಿ. 6 ಪ್ರಮುಖ ಆಶ್ರಮಗಳಲ್ಲಿ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮ, ಹಾಗೆ ವಾನಪ್ರಸ್ಥ ಸಹ ಇದೆ, ಕವರ್ ಮಾಡ್ಕೊಳ್ಳಿ. ತ್ರಿಪಿಟಕಗಳಲ್ಲಿ ಯಾವುದಾದ್ರೂ 2 ತಿಳಿಸಿ. ವಿನಯ ಪಿಟಕ, ಸುತ್ತ ಪಿಟಕ, ಅದೇ ಅಲ್ಲದೆ ಅಭಿಧಮ್ಮ ಪಿಟಕ ಸಹ ಇದೆ. ಇವುಗಳೇ ಬರುತ್ತೆ, ನೋಡ್ಕೊಳ್ಳಿ. ಜೈನ ಧರ್ಮದ 2 ಪಂಥಗಳು ಯಾವುವು? ಶ್ವೇತಾಂಬರ ಹಾಗೆ ದಿಗಂಬರ. ನೋಡಿ, ಕನ್ಫ್ಯೂಸ್ ಆಗಬೇಡಿ. ಬೌದ್ಧ ಧರ್ಮದ್ದು ಹೀನಾಯನ ಮತ್ತು ಮಹಾಯಾನ, ಹಾಗೆ ಜೈನ ಧರ್ಮದ್ದು ಶ್ವೇತಾಂಬರ ಮತ್ತು ದಿಗಂಬರ. ಯಾವುದರಲ್ಲೂ ಕೇಳ್ಬೋದು, ಎಲ್ಲ ಕವರ್ ಮಾಡ್ಕೊಳ್ಳಿ. 5 ಅಂಕದ ಪ್ರಶ್ನೆಗಳು ನೋಡೋಣ. 5 ಅಂಕದ ಪ್ರಶ್ನೆಗಳ 15ರಿಂದ 20 ವಾಕ್ಯಗಳು ವಿವರಿಸಬೇಕಾಗ್ತದೆ. ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನ ಕುರಿತು ಚರ್ಚಿಸಿ. ಇದು ಸಹ 2026 ಆ್ಯನ್ಯುವಲ್ ಎಕ್ಸಾಮ್ಗೆ ಬಂದಿತ್ತು. ತುಂಬ ಇಂಪಾರ್ಟೆಂಟ್. ಇದು ಬಂದೇ ಬರುತ್ತೆ ನಿಮ್ಮ ಈಗ ಟೆಸ್ಟ್ ಪೇಪರ್ಗೆ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ಸಹ ತುಂಬ ಇಂಪಾರ್ಟೆಂಟ್. 3ನೇ ಪ್ರಶ್ನೆ ನೋಡಿ, ಚೋಳರ ಗ್ರಾಮಾಂತರ ವಿವರಿಸಿ. ಇದು ಚೋಳರು ನಿಮಗೆ ಕವರ್ ಮಾಡಿದರೆ ಮಾತ್ರ ಈ ಪ್ರಶ್ನೆ ಹಾಕ್ತಾರೆ, ಅಂದರೆ ನಿಮಗೆ ಪಾಠ ಹೇಳಿದರೆ. ಇಲ್ಲ ಅಂದರೆ ಒಟ್ಟಿನಲ್ಲಿ ಈ ಮೊದಲನೇ ಪ್ರಶ್ನೆ ಅಂತ 2ನೇ ಪ್ರಶ್ನೆ ಅಂತೂ ಕನ್ಫರ್ಮ್ ಬಂದೇ ಬರುತ್ತೆ. ಈ ಚೋಳರು ಏನಾದರೂ ಕವರ್ ಆದರೆ ಮಾತ್ರ ಇದು ಹಾಕ್ತಾರೆ, ಇಲ್ಲಾಂದರೆ ಇದು ಹಾಕಲ್ಲ. 5 ಅಂಕದ್ದು 2 ಪ್ರಶ್ನೆನ ಬರೀಬೇಕಾಗ್ತದೆ. ನೋಡ್ಕೊಳ್ಳಿ, ನಾನು 3 ಕೊಟ್ಟಿದ್ದೀನಿ. ಇವುಗಳಲ್ಲೇ ಇರುತ್ತೆ 100%. ಇವುಗಳಲ್ಲೇ ನಿಮಗೆ ಟೆಸ್ಟ್ ಪೇಪರ್ಗೆ ಕೊಡ್ತಾರೆ. ಹಾಗೆ ಉಳಿದ ವಿಷಯಗಳ ಫಸ್ಟ್ ಟೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸಲ ಚಾನಲ್ ವಿಸಿಟ್ ಮಾಡಿ ನೋಡಿ. ನಿಮಗೆ ಎಲ್ಲ ವಿಷಯದ ನೋಟ್ಸ್ಗಳು ಸಹ ಸಿಗುತ್ತವೆ. 10 ಅಂಕದ ಪ್ರಶ್ನೆ ನೋಡೋಣ. 10 ಅಂಕದ ಪ್ರಶ್ನೆ 30ರಿಂದ 40 ವಾಕ್ಯಗಳು ವಿವರಿಸಿದರೆ ಮಾತ್ರ ನಿಮಗೆ 10 ಅಂಕ ಕೊಡ್ತಾರೆ.
ನೀವು 20-25 ವಾಕ್ಯ ವಿವರಿಸಿದರೆ ನಿಮಗೆ ಕೊಡೋದೇ ಇಲ್ಲ, 6-7 ಅಂಕಕ್ಕೆ ಮಾತ್ರ ಕೊಡ್ತಾರೆ. ಮೊದಲನೇ ಪ್ರಶ್ನೆ, ಬುದ್ಧನ ಜೀವನ ಮತ್ತು ಬೋಧನೆಗಳು. ಇದು ಸಹ ತುಂಬ ಇಂಪಾರ್ಟೆಂಟ್. ನಾನು ಒಂದು ವಿಡಿಯೋ ಮಾಡಿ ಕೊಟ್ಟಿದ್ದೀನಿ ನಿಮಗೆ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಎಷ್ಟಕ್ಕೆ 10 ಮಾರ್ಕ್ಸ್ಗೆ ಎಷ್ಟು ವಿವರಿಸಬೇಕಾಗುತ್ತದೆ ಅಷ್ಟೆಲ್ಲ ವಿವರಿಸಿದ್ದೀನಿ. 30ರಿಂದ 40 ವಾಕ್ಯ ಅಂತೂ ಕವರ್ ಆಗಿದೆ. ಅದರಲ್ಲಿ ಏನೂ ಡೌಟ್ ಇಲ್ಲ. ಅದನ್ನು ಒಂದು ಸಲ ನೋಡ್ಕೊಳ್ಳಿ. ನೀವು 20-25 ವಾಕ್ಯ ಬರೆದರೆ 10ಕ್ಕೆ 10 ಅಂಕ ಕೊಡೋದೇ ಇಲ್ಲ. ಹಾಗೆ ಎರಡನೇ ಪ್ರಶ್ನೆ, ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ವಿವರಿಸಬೇಕಾಗ್ತದೆ. ಇದನ್ನು 2 ಭಾಗ ಮಾಡಬೇಕಾಗ್ತದೆ. ಆರ್ಯರ ಅಂದರೆ 2 ಭಾಗ ಮಾಡಿ ಇದನ್ನು ವಿವರಿಸಬೇಕಾಗ್ತದೆ. ಇದನ್ನು ಸಹ ನಾನು ಕವರ್ ಮಾಡಿಕೊಟ್ಟಿದ್ದೀನಿ. ಒಂದು ಸಲ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. 10 ಅಂಕದ ಪ್ರಶ್ನೆಗಳನ್ನು ಸುಮಾರು 4ರಿಂದ 5 ಪೇಜ್ ವಿವರಿಸಬೇಕಾಗ್ತದೆ. ಪ್ರಿಪೇರ್ ಆಗಿ ಒಂದ್ಸಲ 1-2 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೇ ಪ್ರಶ್ನೆ ಬರುತ್ತೆ. ಕೆಲವು ಕಾಲೇಜಲ್ಲಿ ಇದಕ್ಕೆ 10 ಮಾರ್ಕ್ಸೇ ಆಪ್ಷನ್ ಕೊಡ್ತಾರೆ. ಒಂದು ಬುದ್ಧನ ಜೀವನ ಮತ್ತು ಬೋಧನೆಗಳಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ 6 ಕ್ವಶನ್ ಬರುತ್ತೆ. ಇಲ್ಲ ಅಂದರೆ ಡೈರೆಕ್ಟ್ ಬುದ್ಧನ ಕ್ವಶನ್ ಒಂದೇ ಬರೀರಿ ಅಂತ ಹೇಳ್ತಾರೆ. ನೋಡ್ಕೊಳ್ಳಿ. ಬುದ್ಧನ ಜೀವನ ಮತ್ತು ಬೋಧನೆಗಳಲ್ಲಿ ಆತನ ಜೀವನ ಅಂದರೆ ಅವನ ಬಾಲ್ಯ ಜೀವನ, ಅವನ ಮಹಾಪರಿತ್ಯಾಗ, ಹಾಗೆ ಆತನ ನೋಡಿದ 4 ಸನ್ನಿವೇಶಗಳು, ಹಾಗೆ ಆತ ಪರಿನಿರ್ವಾಣ ಹೊಂದಿದ್ದು, ಆತನ ಬೋಧನೆಗಳಲ್ಲಿ ಮೂಲತತ್ವಗಳು, ಅಷ್ಟಾಂಗ ಮಾರ್ಗಗಳು ಇವೆಲ್ಲ ಕವರ್ ಮಾಡಬೇಕಾಗ್ತದೆ. ನಾನು ಕವರ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ. ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ವಿವರಿಸಬೇಕಾಗ್ತದೆ ಅಂತ. 30ರಿಂದ 40 ವಾಕ್ಯಗಳು ವಿವರಿಸಿದರೆ ಮಾತ್ರ ನಿಮಗೆ 10ಕ್ಕೆ 10 ಅಂಕ ಕೊಡ್ತಾರೆ, ಇಲ್ಲದ್ರೆ ಇಲ್ಲ. ಇವೆರಡೂ ಸಹ ತುಂಬ ಇಂಪಾರ್ಟೆಂಟ್ ಕ್ವಶನ್. ಇವೆರಡನ್ನೂ ಕೇಳ್ತಾರೆ. ಇವೆರಡುಗಳಲ್ಲಿ ಒಂದನ್ನು ಮಾತ್ರ 10 ಮಾರ್ಕಿಗೆ ಬರೀಬೇಕಾಗ್ತದೆ. ನೋಡ್ಕೊಳ್ಳಿ. ಹಾಗೆ ಕನ್ನಡ, ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ನ ಫಸ್ಟ್ ಟೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾನು ಒಂದು ವಿಡಿಯೋ ಮಾಡಿ ಕೊಟ್ಟಿದ್ದೀನಿ. ನನ್ನ ಚಾನಲ್ ಅಪ್ಲೋಡ್ ಮಾಡ್ತೀನಿ, ವೇಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಎಲ್ಲ ನೋಟ್ಸ್ಗಳು ಸಹ ಸಿಗುತ್ತವೆ. ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಕವರ್ ಮಾಡಿದ್ದೀನಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.